ಕರ್ನಾಟಕದಲ್ಲಿ ದಿವಾಳಿ ಸರ್ಕಾರ ಆಡಳಿತದಲ್ಲಿ ಇದೆ. ಒಂದು ಗಾದೆ ಇದೆ ಇಲ್ಲಿ, ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂತ. ಸಾರಾಯಿ ಬಿಲ್ಲನ್ನ ಎರ್ರಾಬಿರ್ರಿಯಾಗಿ ಏರಿಸಿದ್ರು. ಹಾಲಿನ ದರವನ್ನ ಏರಿಸಿ ರೈತರಿಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ತೀವಿ ಅಂದ್ರು, ಟ್ರಾನ್ಸ್ಫರ್ ಮಾಡಲಿಲ್ಲ. ಬರ್ತ್ ಸರ್ಟಿಫಿಕೇಟ್ ರೇಟ್ ಹೆಚ್ಚಾಯಿತು, ಡೆತ್ ಸರ್ಟಿಫಿಕೇಟ್ ರೇಟ್ ಹೆಚ್ಚಾಯಿತು, ಬಾಂಡ್ ಪೇಪರ್ ರೇಟ್ ಹೆಚ್ಚಾಯಿತು, RTC ರೇಟ್ ಹೆಚ್ಚಾಯಿತು, ಕರೆಂಟ್ ಬಿಲ್ ಹೆಚ್ಚಾಯಿತು, ಬಸ್ಸಿನ ಬಿಲ್ ಹೆಚ್ಚಾಯಿತು. ಈಗ ಸರ್ಕಾರ ಲೂಟಿಗೆ ನಿಂತಿದೆ. ನನ್ನ ರಾಜಕೀಯ ಇತಿಹಾಸದಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಯಾವ ಸರ್ಕಾರವೂ ಕೂಡ ಇಂಥ ನೀಚ ಮಟ್ಟಕ್ಕೆ ಇಳಿದಿರಲಿಲ್ಲ. ನೇರವಾಗಿ ಫಲಾನುಭವಿ ಹತ್ರ ಕಮಿಷನ್ ಇಸ್ಕೊಂಡು ಆಡಳಿತ ನಡೆಸುವಂತಹ ಬರ್ಬಾದ ಸರ್ಕಾರವನ್ನ ಇತಿಹಾಸದಲ್ಲಿ ನೀವು ಎಲ್ಲೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಮುಂದೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಇಷ್ಟೇ ಅಲ್ಲ, BR ಪಾಟೀಲ್ ಅವರು ಹೇಳಿದ್ದು ಬರೀ ಕಮಿಷನ್ ತಗೊಂಡು ಮನೆ ಹಂಚಿಕೆ ಮಾಡ್ತಾ ಇದ್ದಾರೆ 10,000 ಅಂತ. ಅಲ್ಲಿ 10,000 ಕೊಡಬೇಕು ಅಂದ್ರೆ ಇಲ್ಲಿ ಜನರ ಹತ್ರ 20,000 ಇಸ್ಕೊಳ್ತಾ ಇದ್ದಾರೆ. ಎರಡನೇದು, ಹಿಂದೆ BJP ಸರ್ಕಾರ ಇದ್ದಾಗ ಮಂಜೂರಾಗಿರೋ ಮನೆಗಳು ಇದಾವಲ್ಲ, ಹಂತವಾರು ಹಣ ಬಿಡುಗಡೆ ಆಗಬೇಕು. ಆದರೆ ಒಂದು GPS ಮಾಡಬೇಕು ಅಂದ್ರೆ ಜನಸಾಮಾನ್ಯರ ಹತ್ರ ಪ್ರತಿ ಸಾರಿ GPS-ಗೆ 5,000 ರೂಪಾಯಿ ದುಡ್ಡು ಕೊಡಬೇಕು. ಅಂದ್ರೆ ಒಂದು ಮನೆ 4 ಸಾರಿ ಏನು GPS ಆಗತ್ತೆ, 4 ಬಾರಿ 5,000 ದುಡ್ಡು ಕೊಟ್ರೆ GPS ಆಗ್ತವೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಈಗ ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟರು, ಅವರು 7,000 ಮನೆಗಳು ಬಂದಿದ್ದಾವೆ ಸರಾಸರಿಯಾಗಿ ರಾಯಬಾಗ್ ತಾಲೂಕಿಗೆ. 7,000 ಮನೆಯಲ್ಲಿ ಇವರು GPS ಮಾಡಿದ್ದು ಕೇವಲ 1,500 ಮನೆ. ಅಂದ್ರೆ ಯಾರು 10,000 ದುಡ್ಡು ಕೊಟ್ಟಿದ್ದಾರೆ ಅವ್ರದಷ್ಟೇ ಮಾಡಿದ್ದಾರೆ. ಇನ್ನು 4,500 ಬಡವರು, ಗುಡಿಸಲು ವಾಸಿದುಗಳು, ಇವರಿಗೆ ಲಂಚ ಕೊಡಲಿಲ್ಲ ಅನ್ನೋ ಕಾರಣಕ್ಕಾಗಿ ಅವ್ರಿಗೆ ಮನೆ ಮಂಜೂರು ಆಗ್ತಾ ಇಲ್ಲ. ಇದ್ರ ಹೊಣೆ ಹೊತ್ಕೊಳ್ಳೋರು ಯಾರು? ಅಲ್ಲೇ ಬಿಡಪ್ಪ. ಸೊ ಈ ಎಲ್ಲ ಕಾರಣಕ್ಕಾಗಿ BR ಪಾಟೀಲ್ ಅವರು ಹೇಳಿರುವಂತಹ ಮಾತು ಸತ್ಯ ಇದೆ. ಈ ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ರಾಜು ಕಾಗೆ ಅವರು ಏನು ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಪಾಪ ರಾಜು ಕಾಗೆ ಅವರು ಒಬ್ಬ ಶಾಸಕರಾಗಿ ತಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಕಮಿಷನ್ ಕೊಟ್ಟು ಅಭಿವೃದ್ಧಿ ಅನುದಾನ ತರುವಂತಹ ಪರಿಸ್ಥಿತಿಗೆ ಬಂದು ನಿಂತಿದ್ದಾರೆ. ಅಂದ್ರೆ ಕಾಂಗ್ರೆಸ್ ಸರ್ಕಾರ ಹರಾಜಿಗೆ ನಿಂತಿದೆ. ಈ ಸರ್ಕಾರ ತನ್ನನ್ನು ತಾನು ಮಾರ್ಕೊಳ್ಳುವಂತಹ ಮಟ್ಟಕ್ಕೆ ಭ್ರಷ್ಟಾಚಾರ, 60%ಗಿಂತ ದೊಡ್ಡ ಭ್ರಷ್ಟಾಚಾರದಲ್ಲಿ ಈ ಸರ್ಕಾರ ಮುಳುಗಿದೆ. ಬೆಂಗಳೂರಿನಲ್ಲಿ ಸ್ಕ್ವೇರ್ ಫೀಟಿಗೆ ನೀವು ಲಂಚ ಕೊಡಬೇಕ್ರಿ. ಸಬ್ ರಿಜಿಸ್ಟರ್ ಆಫೀಸಲ್ಲಿ ಬೆಂಗಳೂರಲ್ಲಿ ನೀವು ಖರೀದಿ ಮಾಡುವಂತಹ ಯಾವುದೇ ಪ್ರಾಪರ್ಟಿ ಸ್ಕ್ವೇರ್ ಫೀಟಿಗೆ 80 ರೂಪಾಯಿ ಲಂಚ ನಡೀತಾ ಇದೆ. ಎಷ್ಟು ಲಕ್ಷ ಸ್ಕ್ವೇರ್ ಫೀಟ್ ಪ್ರತಿದಿನ ವಹಿವಾಟು ಆಗತ್ತೆ, ಖರೀದಿ ಆಗತ್ತೆ. ನೀವು ಯೋಚನೆ ಮಾಡಿ, ಇಡೀ ಬೆಂಗಳೂರಲ್ಲಿ ನಡೆಯುವಂತಹ ಪ್ರಾಪರ್ಟಿ ಪರ್ಚೇಸಿಗೆ ಸ್ಕ್ವೇರ್ ಫೀಟಿಗೆ ನೀವು 80 ರೂಪಾಯಿ, 75, 80 ರೂಪಾಯಿ ಲಂಚವನ್ನ ಕೊಟ್ರೇ ನಿಮ್ದು ಅಪ್ರೂವ್ ಆಗೋದು. ಈ ತಾಲೂಕು ಪಂಚಾಯಿತಿಯಲ್ಲಿ ನಾವು ಇವ್ರಿಗೆ ವಿನಂತಿ ಮಾಡ್ಕೊಂಡಿದ್ದೇವೆ, ದಯವಿಟ್ಟು ರೇಟ್ ಚಾರ್ಟ್ ಅನ್ನ ಹಾಕ್ಬಿಡಿ. ಯಾವ್ಯಾವ ಕೆಲಸಕ್ಕೆ ಎಷ್ಟು ದುಡ್ಡು. ಇದನ್ನ ನಾನು ಹೇಳಿದ್ದಲ್ಲ, ಕೃಷ್ಣ ಬೈರೇಗೌಡರು ಏನು ಹೇಳಿದಾರಲ್ಲ, ಸತ್ಯವಾದ ಮಾತು ಹೇಳಿದ್ದಾರೆ. ಕೃಷ್ಣ ಬೈರೇಗೌಡರು ಹೇಳಿದಾಗೆ ನಿಮ್ಮ ತಾಲೂಕು ಆಫೀಸಲ್ಲಿ ರೇಟ್ ಚಾರ್ಟ್ ಅನ್ನ ಹಾಕ್ಬಿಡಿ. ಪಾಪ ಬಡವರು ಅವ್ರ ತಾಳಿಯನ್ನ ಮಾರಾಟ ಮಾಡಾದ್ರೂ ಕೊಡ್ತಾರೆ. ನೀವು ಒಂದೊಂದು ಗಂಟೆಗೆ ಒಂದೊಂದು ರೇಟ್ ಅನ್ನ ಫಿಕ್ಸ್ ಮಾಡ್ತಾ ಇದ್ದೀರಿ. ಯಾರೋ ಅವನ ಮನೆ ಒಡವೆನ ಮಾರಾಟ ಮಾಡಿ ನಿಮಗೆ ಲಂಚ ಕೊಡಕ್ ಬಂದಾಗ ಇಲ್ಲಿ ರೇಟ್ ಬೇರೆ ಆಗಿರುತ್ತೆ. ಅಟ್ಲೀಸ್ಟ್ ರೇಟ್ ಫಿಕ್ಸ್ ಆಯ್ತು ಅಂತ ಹೇಳಿದ್ರೆ ನಾನು ಎಷ್ಟು ಮಾರಾಟ ಮಾಡ್ಬೇಕು ಅನ್ನೋದಾದ್ರೂ ಗೊತ್ತಾಗತ್ತೆ ಅವನಿಗೆ.